ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ಜೆಇ ಮೇನ್ಸ್ ಮತ್ತು ಜೆಇ ಅಡ್ವಾನ್ಸಲ್ಲಿ ಕೇಳಿದ ಎರಡು ಬೇರೆ ಬೇರೆ ಪ್ರಶ್ನೆಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎರಡೂ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಬೇಕಾಗೋದು ಕೇವಲ ಕಾಮನ್ ಸೆನ್ಸ್, ಅಂದರೆ ಸಾಮಾನ್ಯ ಜ್ಞಾನವನ್ನು ಬಳಸಿ ಮಾಡಬಹುದಾದ ರೈಟ್. ಒಂದು ಜೆಇ ಮೇನ್ಸದ್ದು, ಇನ್ನೊಂದು ಜೆಇ ಅಡ್ವಾನ್ಸ್ಡ್ದು. ಈ ಎರಡು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎರಡು ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಎರಡು ವೋವೆಲ್ಸನ್ನು ತಗೊಳ್ಳೋಣ. ಎ ಇ ಇದನ್ನು ನಾವು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋಣ. ಇದು ಆಲ್ಫಾಬೆಟಿಕಲ್ ಆರ್ಡರ್, ಹೌದಲ್ವಾ? ಇನ್ನೊಂದು ನಾನ್ ಆಲ್ಫಾಬೆಟಿಕಲ್ ಆರ್ಡರ್ಲ್ಲಿ ಅರೇಂಜ್ ಮಾಡಿದ್ರೆ ಇ ಎ, ಒಪ್ಕೋತಿರಲ್ವಾ? ಕರೆಕ್ಟ್. ಇದರಲ್ಲಿ ವಾಟ್ ಈಸ್ ದಿ ಪ್ರಾಬಬಿಲಿಟಿ ದಟ್ ಐ ವಿಲ್ ಚೂಸ್ ಇ ಎ ಔಟ್ ಆಫ್ ಎ ಇ ಆ್ಯಂಡ್ ಇ ಎ? ಹೇಳ್ತೀರಾ? ಯಾರು ಬೇಕಾದರೂ ಹೇಳ್ಬೋದು. ಪ್ರಾಬಬಿಲಿಟಿ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 1/2 ಅಂತ. ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್, let us discuss a question. Let S be the set of all words which can be formed by arranging all the letters of the word garden. From the set S, one word is selected at random. The probability that second selected word will not have vowels. The probability that the selected word will not have vowels in alphabetical order. ದಿಸ್ ಈಸ್ ಫ್ರಮ್ ಜೆಇ ಮೈನ್ಸ್ 2025. ಇದು ನಾವು ಡಿಸ್ಕಸ್ ಮಾಡ್ತಾ ಇರೋ ಮೊದಲನೇ ಕ್ವಶನ್. ಏನು ಹೇಳ್ತಾ ಇದ್ದಾರೆ? ಅರೇಂಜಿಂಗ್ ಆಲ್ ದಿ ಲೆಟರ್ಸ್ ಆಫ್ ದಿ ಗಾರ್ಡನ್ ವರ್ಡ್ ಫಾರ್ಮ್ ಆಯ್ತಂತೆ. ಫ್ರಮ್ ದಿ ಸೆಟ್ ಎಸ್ ಒನ್ ವರ್ಡ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್. ಯಾವುದೋ ಒಂದು ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರಂತೆ. ಅದರಲ್ಲಿ ಸೆಲೆಕ್ಟೆಡ್ ವರ್ಡ್ ವಿಲ್ ನಾಟ್ ಹ್ಯಾವ್ ವೋವೆಲ್ಸ್ ಇನ್ ದಿ ಆಲ್ಫಾಬೆಟಿಕಲ್ ಆರ್ಡರ್. ಅಂದರೆ ಇನ್ನೂ ಸಿಂಪಲ್ ಭಾಷೆನಲ್ಲಿ ರೈಟ್, ಎ ಇ ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ, ಯಾವುದೋ ಒಂದು ವರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ವರ್ಡಲ್ಲಿ ವೋವೆಲ್ಸನ್ನು ನೋಡಿದ್ವಿ. ವೋವೆಲ್ಸು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇಲ್ಲದೇ ಇರೋ ಪ್ರಾಬಬಿಲಿಟಿ ಏನಪ್ಪ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಎರಡೇ ಆರ್ಡರ್ ಇರ್ಲಿಕ್ಕೆ ಸಾಧ್ಯ. ಮೊದಲು ಎ ಬಂದು ಇ ಬರಬೇಕು, ಇಲ್ಲ ಅಂದರೆ ಇ ಬಂದು ಎ ಬರಬೇಕು. ಇ ಬಂದು ಎ ಬರೋ ಚಾನ್ಸಸ್ಸು ಇಟ್ ಈಸ್ 1 ಅಮಾಂಗ್ 2 ಅಷ್ಟೇ. ದಿಸ್ ಈಸ್ ಎ ಸಿಂಪಲ್ ಬೇಸಿಕ್ ಥಿಂಗ್ ದಟ್ ಈಸ್ ಇಂಪಾರ್ಟೆಂಟ್ ಟು ಸಾಲ್ವ್ ದಿಸ್ ಕ್ವೆಶನ್. ನೆಕ್ಸ್ಟು ಇದೇ ಥರದ ಇನ್ನೊಂದು ಬರೀ ಬೇಸಿಕ್ಸನ್ನು ಯೂಸ್ ಮಾಡಿ ಎ ಗ್ರೇಟರ್ ದೆನ್ ಬಿ ಗ್ರೇಟರ್ ದೆನ್ ಸಿ ಗ್ರೇಟರ್ ದೆನ್ 0 ಇದನ್ನು ಯೂಸ್ ಮಾಡಿ ಒಂದು IIT ಅಡ್ವಾನ್ಸಲ್ಲಿ ಒಂದು ಕ್ವಶನ್ ಕೇಳಿದರೆ, ಈಗ ಆ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಜೆಇಇ ಅಡ್ವಾನ್ಸ್ 2013ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಇದನ್ನು ಯಾರು ಆನ್ಸರ್ ಮಾಡ್ಬೋದಪ್ಪ ಅಂದರೆ, ಯಾರು 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕೂಡ ಆನ್ಸರ್ ಮಾಡ್ಬೋದು. ಜಸ್ಟ್ ಇವಾಗ ಹೈಸ್ಕೂಲಿಗೆ ಬಂದಿರೋ ಸ್ಟೂಡೆಂಟ್ ಕೂಡ ಆನ್ಸರ್ ಮಾಡುವಂಥ ಒಂದು ಪ್ರಶ್ನೆ ಓದಕ್ಕೆ ಮುಂಚೆ ನಾನು ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಈ ಕಾನ್ಸೆಪ್ಟು ಗೊತ್ತಿರುವಂಥದ್ದೇನೆ. ಇಫ್ ಎ ಈಸ್ ಎ ನಂಬರ್ ಗ್ರೇಟರ್ ದೆನ್ ಬಿ ಆ್ಯಂಡ್ ಇಫ್ ಬಿ ಈಸ್ ಗ್ರೇಟರ್ ದೆನ್ ಸಿ ಆ್ಯಂಡ್ ಇಫ್ ಸಿ ಈಸ್ ಗ್ರೇಟರ್ ದೆನ್ 0, ಇಂಥ ಸಂದರ್ಭದಲ್ಲಿ ಡೂ ಯು ಅಗ್ರಿ ವಿತ್ ಮೀ ಎ ಪ್ಲಸ್ ಬಿ minus C is a positive quantity? ಯಾಕೆ ಹೇಳಿ? Because you can easily say here B minus C is a positive number, ಹೌದಲ್ವಾ? Because B is greater than C. B greater than C ಆಗಿರೋದ್ರಿಂದ B minus C is positive. ಆದ್ದರಿಂದ A plus B minus C is a positive quantity. ಇದು ಕ್ವಶನ್ ಓದಕ್ಕೆ ಮುಂಚೆ ನಾನೊಂದು ಬರೆದಿದ್ದೀನಿ. ಅದನ್ನ ಆಮೇಲೆ ನೋಡೋಣ. ಎರಡನೇ ಪಾರ್ಟ್ ನೋಡೋಣ ಈಗ, ಆಯಿತಾ? ಇನ್ನೊಂದು ಎ ಮೈನಸ್ ಬಿ ಪ್ಲಸ್ ಸಿ. ಎ ಮೈನಸ್ ಬಿ ಪ್ಲಸ್ ಸಿ ಇದು ಪಾಸಿಟಿವಾ ನೆಗೆಟಿವಾ? ಡು ಯು ಅಗ್ರಿ ವಿತ್ ಮೀ ಎ ಮೈನಸ್ ಬಿ ಈಸ್ ಎ ಪಾಸಿಟಿವ್ ಕ್ವಾಂಟಿಟಿ? ಕರೆಕ್ಟ್. Positive plus positive is definitely positive. If I say this is less than 0, then my answer is wrong.
ಬಿಕಾಸ್ ಇಟ್ ಈಸ್ ಗ್ರೇಟರ್ ದೆನ್ 0. ಕರೆಕ್ಟ್? ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ, ರೈಟ್? ದಟ್ ಕ್ವಶನ್ ಈಸ್ ಲೈಕ್ ದಿಸ್: ವಾಟ್ ಅಬೌಟ್ ಎ ಮೈನಸ್ ಬಿ ಪ್ಲಸ್ ಸಿ? Do you agree with me? A minus B is a positive quantity because A is greater than B. Plus C means definitely this is a positive quantity and it is true. ಇನ್ನೊಂದು ಕ್ವಶನ್ ಇದೇ ಥರದ್ದು. ಏನದು? ಎ ಪ್ಲಸ್ ಬಿ ಮೈನಸ್ ಸಿ. ಎ ಪ್ಲಸ್ ಬಿ ಮೈನಸ್ ಸಿ. ಡು ಯು ಅಗ್ರಿ ವಿತ್ ಮೀ? ಬಿ ಮೈನಸ್ ಸಿ is a positive quantity because B is greater than C. Is it correct? So A plus B minus C is a positive quantity. If I say it is negative quantity, then my statement is wrong. ಇದು ನಾನು ಕೇವಲ ಒಂದೇ ಒಂದು ಕಾನ್ಸೆಪ್ಟ್, ಎ ಈಸ್ ಗ್ರೇಟರ್ ದೆನ್ ಬಿ, ದಟ್ ಈಸ್ ಗ್ರೇಟರ್ ದೆನ್ ಸಿ, ದಟ್ ಈಸ್ ಗ್ರೇಟರ್ ದೆನ್ 0 ತಗೊಂಡು ಮಾಡಿದಂಥ ಒಂದು ಅನಾಲಿಸಿಸ್ ಅಷ್ಟೇ ಇದು. ಇವಾಗ ಕ್ವಶನ್ ಏನೋ ಕೊಟ್ಟಿದ್ದಾರೆ, ಇಫ್ ಎ ಗ್ರೇಟರ್ ದೆನ್ ಬಿ ಗ್ರೇಟರ್ ದೆನ್ ಸಿ, ದ ಡಿಸ್ಟೆನ್ಸ್ ಬಿಟ್ವೀನ್ 1, 1 and the point of intersection of the line ax plus by plus c is equal to 0, bx plus ay plus c is equal to 0 is less than 2√2, then ಅಂತ ಕೇಳಿದ್ದಾರೆ. ಇದೆಲ್ಲ ಯಾಕೆ ಬೇಕು? ಮೊದಲನೇ ಲೈನ್ ಆಗಲಿ ಎರಡನೇ ಲೈನ್ ಆಗಲಿ, ಮೊದಲನೇ ಲೈನಲ್ಲಿ ಏನಿದೆಯೋ ಏನಿಲ್ವೋ, ಎರಡನೇ ಲೈನಲ್ಲಿ ಏನಿದೆಯೋ ಏನಿಲ್ವೋ, ಈ 4ರಲ್ಲಿ ಎ ಪ್ಲಸ್ ಬಿ ಮೈನಸ್ ಸಿ is greater than 0 is correct. A minus B plus C is greater than 0 is correct. ಈ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿದ ಪುಣ್ಯಾತ್ಮನ ತಲೆ ಒಳಗೆ ಏನೇನು ಐಡಿಯಾಗಳಿತ್ತೋ ಗೊತ್ತಿಲ್ಲ, ಆದರೆ ಕಡೆಗೆ ಇದು ಇಷ್ಟು ಸಿಂಪಲ್ ಆಗಿ ಸಾಲ್ವ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ವೇನೋ. ನೋಡಿ, ಈ ಪ್ರಶ್ನೆಯನ್ನು ಓದದೆ ಉತ್ತರಿಸಿದ್ದೀವಿ. ಬಹುಶಃ ನಿಮಗೆ ಈ ಮೆಥಡ್ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ. ಆದರೆ ಒಂದು, ಎಲ್ಲ ವರ್ಷವೂ ಈ ಥರ ಇಷ್ಟೊಂದು ಸರಳವಾಗಿ ಜೆ.ಇ. ಅಡ್ವಾನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಜನರಲಿ ಕಷ್ಟ ಇರುತ್ತೆ, ಒಂದೊಂದು ಸತಿ ವಿದ್ಯಾರ್ಥಿಗಳ ಅದೃಷ್ಟ ಚೆನ್ನಾಗಿದ್ದರೆ ಸರಳವಾಗೂ ಬರುತ್ತೆ. ಮಾನ್ಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ನಮ್ಮದು ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು. ನಮ್ಮ ದೂರವಾಣಿ ಸಂಖ್ಯೆ 8762424646. ಏನೇ ಸಲಹೆ ಸೂಚನೆಗಳಿದ್ದರೆ ಈ ಸಂಖ್ಯೆಗೆ ಸಂಪರ್ಕಿಸಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.